ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸುಮಾರು 26-20 ವರ್ಷದಿಂದ ನಾನು ಕೆಲಸ ಮಾಡಿದ್ದೇನೆ. ಪಕ್ಷ ನೀಡಿದ ಎಲ್ಲಾ ಕೆಲಸ ಕಾರ್ಯಗಳನ್ನ ಅಂದ್ರೆ ಒಂದು ಬೂತ್ ಮಟ್ಟದ ಏಜೆಂಟ್ನಿಂದ ಹಿಡಿದು ಬ್ಲಾಕ್ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ, ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಸದ್ಯವಾಗ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ. ಪಕ್ಷ ತದ್ದು ಸಿದ್ಧಾಂತಗಳಿಗೆ ಒಪ್ಪಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಬಂದಾಗ ಕೂಡ ನಾನು ಆಫೀಸ್ ಕನ್ವೀನರ್ ಕೆಲಸ ಮಾಡಿದ್ದೀನಿ. ಹೀಗಾಗಿ ನನಗೂ ಪೂರ್ಣ ಪ್ರಮಾಣದ ವಿಶ್ವಾಸ ಇದೆ, ನನಗೆ ನಂಬಿಕೆನೂ ಇದೆ. ಯಾಕಂದ್ರೆ ನನಗೆ ಮೊದಲನೇ ಸರಿ 2021-22 ಸಾಲಿನಲ್ಲಿ ಡೆಪ್ಯೂಟಿ ಮೇಯರ್ ಆಗ್ಬೇಕಂತ ಒಂದು ಅವಕಾಶ ನನಗೆ ಕೊಟ್ಟಿದ್ರು. ಅದು ಚುನಾವಣೆ ಪ್ರಯುಕ್ತ ನಮ್ಮ ಮಾನ್ಯ ಶಾಸಕರು ನಾಗೇಂದ್ರ ಸರ್ ಮತ್ತು ಊಟಿ ಖಾದರ್ ಸರ್ ಎಲ್ಲ ಚುನಾವಣೆಗೆ ಅಲ್ಪಸಂಖ್ಯಾತರಿಗೆ ಕೊಟ್ರೆ ಅನುಕೂಲ ಆಗುತ್ತೆ. ಅಂದ್ರೆ ನೋಡಿ, ಪಕ್ಷ ನನಗೆ ಪಕ್ಷ ಗೆಲ್ಲಿಬೇಕು, ಪಕ್ಷ ಉಳಿಬೇಕು, ಆಮೇಲೆ ಅಂತೇಳಿ ನಾನು ಅದು ಕಾಯಿಸ್ತಾ ತಗೊಂಡ್ರೆ ಇದಕ್ಕೆ ಊಟಿ ಖಾದರ್ ಸಾಹೇಬ್ರು ಇಲ್ಲ ಸೀನಿಯರ್ ಇದ್ದಾರೆ, ನೀವು ಬಹಳ ಸೀನಿಯರ್ ಇದ್ರಿ, ಬಟ್ ಮಹಾನಗರ ಪಾಲಿಕೆಯನ್ನ ತಾವು ಸಭಾನಾಯಕರಾಗಿ ನಿರ್ವಹಿಸಂತ ನಾನು ಜವಾಬ್ದಾರಿ ಕೊಟ್ಟರು. ಅದು ಜವಾಬ್ದಾರಿ ಸ್ವೀಕಾರ ಮಾಡೀನಿ. ನನ್ನ ಒಂದು ಇತಿಮಿತಿಯಲ್ಲಿ ಎಲ್ಲರನ್ನೂ, ವಿರೋಧ ಪಕ್ಷದವರನ್ನು ಮತ್ತು ನಮ್ಮ ಪಕ್ಷದವರನ್ನು ಸೇರಿಸಿಕೊಂಡು ಏನು ಪಾಲಿಕೆಯ ಕೆಲಸಗಳನ್ನು ಮಾಡ್ಬೇಕು ಅದು ಮಾಡ್ತಾ ಇದ್ದೀನಿ. ನನಗೆ ಎಲ್ಲದಕ್ಕೂ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಂಗಾಗಿ ನನಗೆ ಹಿಂದೆ ನಾನು ಸಹಕಾರ ರಂಗ ಕ್ಷೇತ್ರದಲ್ಲಿ DCC ಬ್ಯಾಂಕ್ ಅಧ್ಯಕ್ಷ ಆಗ್ಬೇಕಾಯ್ತು 2000. ಅವತ್ತು ನನಗೆ ಗೋರ್ಪಡೆ ಸಾಹೇಬರು ದೊಡ್ಡ ಅವ್ರು ಹಿರಿಯರು, ಗೋರ್ಪಡೆ ಸಾಹೇಬರು ಅವರು ಮಾತಿ ಮಲ್ಯಾಣ ಕೊಟ್ಟು, ಶಿವೇಂದ್ರ ಸಾಹೇಬರು, MP ಪ್ರಕಾಶ್ ಸಾಹೇಬರು, ಕೊಂಡಾಯಿಯವರು ಎಲ್ಲರೂ ಇಲ್ಲಪ್ಪ ನಾವು ಇನ್ನ ವಯಸ್ಸಿದೆ, ನಾವು ಹಿಂಗ ಮಾತು ಕೊಟ್ಟಿವಿ, ವಿಶ್ವೇಂದ್ರ ಸ್ವಾಮಿ ಅಧ್ಯಕ್ಷ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ಸಮ್ಮಿಶ್ರ ಸರ್ಕಾರ ಇತ್ತು, ಧರ್ಮಸಿಂಗ್ ಮತ್ತು MP ಪ್ರಕಾಶ್ ಅವರ ಒಬ್ಬೊಬ್ಬ ಮುಖ್ಯಮಂತ್ರಿ ಹೊರದಾಗ ಏಕಾಏಕಿ ಅವರು ನಾನು ಅಧ್ಯಕ್ಷನಾಗಿ ಹೋದಾಗ MP ರವೀಂದ್ರ ನನ್ನ ಮಾಡಿ ಅಧ್ಯಕ್ಷ ಮಾಡಿದ್ರು. ಅವತ್ತು ಕೂಡ ನಾನು ಆಯ್ತು MP ರವೀಂದ್ರ ನನಗೆ ಒಂದು ಪಕ್ಷದ ಆದೇಶ ಹೈಕಮಾಂಡ್ ಏನಂದ್ರು ಈ ಮಾಡಂತ ಹೇಳಿದ್ರು, ಅದನ್ನ ನಾವು ಶಿರಸ ವಹಿಸಿನಿ. ಅವತ್ತು ಸಹ ನಾನು MP ರವೀಂದ್ರ ಸಾಹೇಬ್ರಿಗೆ ಅಪೆಕ್ಸ್ ಬ್ಯಾಂಕ್ ಹೋಗ್ಲಿಕ್ಕೂ ನಾನು ಸಹಕಾರ ಮಾಡಿದ್ವಿ, ಅಧ್ಯಕ್ಷರು ಸಹಕಾರ ಮಾಡಿದ್ವಿ. ಆಮೇಲೆ ಇವತ್ತಿನ ಬೇರೆ ಬೇರೆ ಆಮಿಷಗಳು ಬೇರೆ ಬೇರೆ ಇವೆಲ್ಲ ಬಂದ್ರು ಕೂಡ ನಾನು ಒಂದೇ ಹೇಳಿದೆ, ಇಲ್ಲ ಪಕ್ಷ ಸಿದ್ಧಾಂತ ಅಂತ ನಾನು ಆ ಒಂದು ಉದ್ದೇಶದಿಂದ ನಾನು ಪಾರ್ಟಿಯಲ್ಲಿ ಇದ್ದೀನಿ. ಹಂಗಾಗಿ ನನಗೆ ಸೀನಿಯರ್ ಇದ್ದೀನಿ. ಇರ್ತಕ್ಕಂಥ ಕಾರ್ಪೊರೇಟ್ಗಳಲ್ಲಿ ನಾನು ಸೀನಿಯರ್ ಇದ್ದೀನಿ. ಆಮೇಲೆ 2007ರಲ್ಲಿ ಅವತ್ತಿನ ಬಿಜೆಪಿಯ ಒಂದು ಗಾಳಿಯಲ್ಲಿ ನಾನು ಸೋತಿದ್ದೀನಿ, ನನಗೆ ಪಕ್ಷ ನಾನು ಸೋತಿನ ಅವತ್ತು. 2013ರಲ್ಲಿ ನನ್ನ ಕ್ಷೇತ್ರ ಏನು ಮಹಿಳಾ ರಿಸರ್ವೇಶನ್ ಆಗಿತ್ತು ಅದನ್ನು ಗೆಲ್ಸ್ಕೊಂಡಿದ್ದೆ ನಾನು. ಮತ್ತೆ 2021ರಲ್ಲಿ ನನಗೆ ಕ್ಷೇತ್ರ ಬದಲಾವಣೆ ಆಯ್ತು. ಕ್ಷೇತ್ರ ಬದಲಾವಣೆ ಆದ್ರೂ ಸಹ ನಾನು ಅಲ್ಲಿ 23 ವಾರ್ಡಲ್ಲಿ ನನಗೆ ಆಯ್ಕೆ ಮಾಡಿದ್ರೆ ನನ್ನ ಪ್ರೀತಿ ವಿಶ್ವಾಸ ಎಲ್ಲರೂ ನಾನು ಕಳಿಸಿದ್ದೀನಿ. ಹಂಗಾಗಿ ನಾನು ಇವತ್ತೆಲ್ಲ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀನಿ. ಎಲ್ಲರೂ ಒಂಥರ ನನ್ನ ಮೇಲೆ ಆಶಾಭಾವನೆ ಹಾಕಿ ಒಳ್ಳೇದಪ್ಪ ಅಂತಿದ್ದಾರೆ. ಸೀನಿಯರ್ ಇದ್ದೀನಿ. ಆಮೇಲೆ ನಾನು ಮಾನ್ಯ ಶಾಸಕರನ್ನು ಭೇಟಿಯಾಗಿದ್ದೀನಿ, ಸಚಿವರನ್ನು ನಾನು ಮಾತಾಡ್ಸಿದ್ದೀನಿ, ನನ್ನ MP ಸಾಹೇಬರು ಮಾತಾಡ್ಸಿದ್ದೀನಿ. ಆಮೇಲೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರನ್ನ, ಹಿರಿಯರನ್ನ, ಸಂಘ ಸಂಸ್ಥೆಯವರು, ಆಮೇಲೆ ಬಳ್ಳಾರಿಯ ಎಲ್ಲ ನಮ್ಮ ಮುಖಂಡರು ಸಹ ಹೌದು, ಇವತ್ತು ಕಾಂಗ್ರೆಸ್ ಪಕ್ಷ ಏನಾದ್ರು ಗಾದೆಪ್ಪನಿಗೆ ದೇವಸ್ಥಾನ ಕೊಟ್ರೆ ಒಂದು ಸಿದ್ಧಾಂತಕವಾಗಿ ಒಂದು ಪಕ್ಷ ಇರ್ತದೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಏನಂದ್ರೆ ನನಗೆ ನನ್ನ ಪಕ್ಷ ಕೈ ಬಿಡೋದಲ್ಲ, ನನ್ನ ಇಷ್ಟ ಸರ್ವಿಸ್ಗೆ, ನನ್ನ ಸೇವೆಗೆ ಒಂದು ಫಲ ಸಿಗುತ್ತೆ ನಂಬಿಕೆ ಇದೆ. ಪಕ್ಷ ಪರಿಗಣಿಸ್ಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಸರ್, ಈಗ ಲೋಕಸಭಾ ಚುನಾವಣಾ ಹತ್ರ ಬರ್ತದೆ, ಮತ್ತೆ ಈಗ ಜಾತಿ ಲೆಕ್ಕಾಚಾರದಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಎಲ್ಲ ಹಿನ್ನಡೆ ಆಗುವ ಚಾನ್ಸ್ ಏನಾದ್ರು ಸರ್? ಅದು ಪಕ್ಷದ ಕೆಲವು ಆಂತರಿಕ ಅಂದ್ರೆ ಆ ಒಂದು ಬೆಳವಣಿಗೆಗಳು ಅವರ ಒಂದು ಅಧ್ಯಕ್ಷರು ಅವರ ನನ್ನ ವೈಯಕ್ತಿಕ ಅನಿಸಿಕೆ ನನ್ನ ಲೋಕಸಭಾ ಕ್ಷೇತ್ರದ ಅಂದ್ರೆ ನನ್ನ ಬಳ್ಳಾರಿ ಜಿಲ್ಲೆ ನಂದು ಕೂಡ್ಲಿಗಿ, ಸಂಡೂರು, ಸಿರುಗುಪ್ಪ ಮತ್ತು ಹರಪನಹಳ್ಳಿ ಅಂದ್ರೆ ಇಲ್ಲಿ ನಾನು 1 ಲಕ್ಷವರೆಗೆ ನಾನು ಮತದಾರರು. ಬರೀ ಕೂಡ್ಲಿ ಕ್ಷೇತ್ರದಲ್ಲಿ 40,000 ವೋಟರ್ಸ್ ನಮ್ಮಲ್ಲ ಯಾದವ ಸಮಾಜದವರು. ಸೊ ಸಂಡೂರದಲ್ಲಿ 18,000 ಅದಾರೆ, ಸಿರುಗುಪ್ಪ 12,000. ಹಿಂಗಾಗಿ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ನಾವು 1 ಲಕ್ಷ ಮೇಲೆ ಮತದಾರ ಇದೀವಿ. ಅದು ಒಂಥರ ಪರಿಗಣನೆ ಮಾಡ್ಬೇಕು. ಯಾಕಂದ್ರೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸಮಾಜದ ಬಗ್ಗೆ ಅಂತ ವಿಷಯ ಕೇಳಿದ್ರೆ ನೀವು ಇವಾಗ ಚಿತ್ರದುರ್ಗ, ತುಮಕೂರು, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಸೊ ಕೋಲಾರ, ಸೊ ಕುಷ್ಟಗಿ ಅಂದ್ರೆ ಯಾದಗಿರಿ, ಈ ಭಾಗದಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದು. ಅಂದ್ರೆ ಈ ಭಾಗಕ್ಕೆ ಅಂದ್ರೆ ಇಲ್ಲಿ ಅವಕಾಶ ಅಂದ್ರೆ ಈ ಭಾಗದಲ್ಲಿ ಒಂದು ಅವಕಾಶ ಕೊಟ್ರೆ ಸಮಾಜಕ್ಕೂ ಅವಕಾಶ ಕೊಟ್ಟಂಗಾಗುತ್ತೆ, ನಿಷ್ಠಾವಂತ ಕಾರ್ಯಕರ್ತರು ಕೊಟ್ಟಂಗಾಗುತ್ತೆ. ಆಮೇಲೆ ನಾನು ಪಕ್ಷದ ಜೊತೆಗೆ ಸಂಘ ಸಂಸ್ಥೆಯಲ್ಲಿ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೂ, ಸಮಾಜ ಸೇವೆಯಲ್ಲಿ ಮಾಡಿದ್ದೀನಿ. ಆಮೇಲೆ ಎಲ್ಲರೂ ನನ್ನ ಬೆಳೆಸಿದ್ದಾರೆ ದೊಡ್ಡವರೆಲ್ಲ. ನಂದು ಒಂದು ಕೈ ನನಗೂ ಅಂದ್ರೆ ನಂಗೆ 54-56 ವರ್ಷ ಆಗಿದೆ. ಸೊ ಈ ಕೊಟ್ರೆ ನನ್ನ ನಾವು ಪಕ್ಷ ನಾವು ಮೊದಲನೇ ಸಾರಿ ನಾವು ಗೆದ್ದಾಗ ನನ್ನ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲಾ ಸಮಿತಿಯವರು ಒಂದು ಪ್ರಣಾಳಿಕೆ ಮಾಡಿರ್ತೀವಿ ನಾವು, ಇಂತಿಂತ ಜನ ಕೊಡ್ಬೇಕಂತ ಹೇಳಿ. ನಾವು ಆ ಪ್ರಣಾಳಿಕೆಗಳು ನಾವು ಮಾಡ್ಲಿಕ್ಕೆ ಮಾಡಿದ್ರಲ್ಲ, ಅವನು ನಾವು ಸರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಲ್ಲ. ಅವನ್ನ
ಬಟ್ ಜನರಿಗೆ ತಲುಪಿಲ್ಲವು. ಯಾಕಂದ್ರೆ ಕೆಲವಾರು ಗೊಂದಲಗಳು ನಮ್ಮಲ್ಲಿ. ಆಮೇಲೆ ಈ ಮೊನ್ನೆ ಅಸೆಂಬ್ಲಿ ಚುನಾವಣೆ ಸ್ವಲ್ಪ ಗೊಂದಲ 3 ತಿಂಗಳು, ಹಂಗಾಗಿ ಎಲ್ಲ ಬೇರೆ ಬೇರೆ ಆಯ್ತನ. ಹಂಗಾಗಿ ಅವನು ಸಹ ಮಾಡ್ಲಿಕ್ಕೆ ಎಲ್ಲಾರನ್ನು ಒಗ್ಗೂಡಿಸ್ಕೊಂಡು ಎಲ್ಲಾ ನಾಯಕರನ್ನ, ಸದಸ್ಯರನ್ನ, ಅಧಿಕಾರಿ ವರ್ಗದವರನ್ನ, ಸಂಘ ಸಂಸ್ಥೆಯವರನ್ನ ಒಗ್ಗೂಡಿಸ್ಕೊಂಡು ಒಯ್ಲಿಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ನಾನು ಕೇಳಿದ್ರೆ, ನನಗೊಂದು ಪೂರ್ಣ ಪ್ರಮಾಣದ ವಿಶ್ವಾಸ ಇದೆ, ನಂಬಿಕೆ ಇದೆ. ಎಲ್ಲರೂ ಸೇರಿ ನನ್ನ ಅವಿರೋಧ ಆಯ್ಕೆ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಒಂದು ಸಾಮಾನ್ಯ ವರ್ಗಕ್ಕೆ ಬಂದಾಗ ಎಲ್ಲರ ಆಕಾಂಕ್ಷೆಗಳೇ, ಅದು ತಪ್ಪಲ್ಲ. ಹೌದು. ಸೊ 25 ಅಲ್ಲ 26 ಜನ ಆಕಾಂಕ್ಷೆ. ಅಂದ್ರೆ 26 ಜನದಲ್ಲಿ ಮಾನದಂಡಗಳ ಪ್ರಕಾರ ನನ್ನ ಹೈಕಮಾಂಡ್ ಮಾನದಂಡ ನೋಡಿ ಯಾರಿಗೆ ಕೊಟ್ರಂತ ಅವರು ಊಹೆ ಮಾಡ್ಬೇಕು, ಅವರು ಅದನ್ನ ಪರಿಗಣಿಸ್ಬೇಕಂತ ಪರಿಗಣಿಸ ನಂಬಿಕೆ ನನಗಿದೆ. ಆ ಒಂದು ದೃಷ್ಟಿಯಿಂದ ನಾನು ಕೇಳ್ತೇನೆ, ಅದ್ರ ನಂಬಿಕೆ ನನಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.